ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಕಾರತ್ತು ವೈವಿ ಮೆಲ್ಲಗೆ ನುಡಿದ. ಆದ್ರೆ ಯಾವಾಗ ಅವಳು ಅವನ ಮಾತನ್ನ ತಿರಸ್ಕರಿಸಿದಳೋ ಆಗಲೇ ಅವಳನ್ನ ಹೂವಿನಂತೆ ಹೊತ್ತನು. ಏನ್ ಮಾಡ್ತಿದ್ಯಾ, ಬಿಡು ನನ್ನಂತ ನಡತೆಗಟ್ಟವಳನ್ನ ನಿನ್ನಂತ ಸಾಚಾ ಸಂಸಾರಿಗಳು ಮುಟ್ಬಾರ್ದು, ಮನ ಮುಟ್ಟುವಂತೆ ನುಡಿದಳು. ಅವಳ ಮಾತಲ್ಲಿದ್ದ ನೋವರಿತವ ಏನೊಂದು ನುಡಿಯದೆ ತನ್ನ ಕಾರಲ್ಲಿ ಕೂರಿಸಿದ್ದ ಬೀಬಿ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ನಿನ್ನ ಮದ್ವೆ ಡೀಲ್ ಮುಗಿಯೋವರೆಗೂ ಇನ್ಯಾವ ಮಾತು ಆಡೋದಿಲ್ಲ, ನೋಟ್ ಮಾಡ್ಕೊ ಎಂದವಳ ಮಾತಿಗೆ ಆಘಾತವೇ ಆದ ಅನುಭವವಾದವ. ವೈಫಿ, ಆ ಥರ ಸೈಲೆಂಟ್ ಮಾತ್ರ ಆಗ್ಬೇಡ, ಬೇಕಿದ್ರೆ ಎಷ್ಟಾದ್ರೂ ಬೈ, ಆದ್ರೆ ನೋ ಸೈಲೆನ್ಸ್ ಪ್ಲೀಸ್ ಎಂದು ಕೇಳಿಕೊಂಡವನ ಮಾತು ಮೀರಿದಂತೆ ಮೌನ ತಾಳಿದ್ಲು ಚಾರು. ನೆನ್ನೆಯ ಅವನ ಮಾತು ಮನಸ್ಸಿಗೆ ಅತಿಯಾಗಿ ನೋವು ಮಾಡಿತ್ತಲ್ವಾ, ಅದೇ ಕಾರಣಕ್ಕೆ ಹುಡುಗಿ ಮೌನ ತಾಳಿದ್ಲು. ಆದ್ರೆ ಅವಳ ಸೈಲೆನ್ಸ್ ಅವನ ತಲೆ ಕೆಡಿಸಿತ್ತು. ವೈಫಿ, ನಾನು ನಿನ್ನೆ ಡ್ರಿಂಕ್ಸ್ ಮಾಡಿದಾಗ ಏನೇನೋ ಮಾತಾಡಿರ್ಬಹುದು, ಐ ಡೋಂಟ್ ನೋ, ಬಟ್ ಐ ನೋ ತುಂಬಾ ಬೇಜಾರಾಗೋ ಥರ ಮಾತಾಡಿರ್ತೀನಿ. ಯಾಕಂದ್ರೆ ನನಗೆ ನೆನ್ನೆ ನಿನ್ನ ಮೇಲೆ ತುಂಬಾ ಕೋಪ ಬಂದಿತ್ತು. ಕೋಪದಲ್ಲಿ ಲಕ್ಕಿ ಬಾಯಿ ಹಿಡಿತಾ ಮೀರುತ್ತೆ. ಆ್ಯಂಡ್ ಎಸ್, ನೆನ್ನೆನೂ ಅದೇ ಆಗಿರುತ್ತೆ ಎನ್ನುತ್ತಾ ಅವಳ ಮುಖವನ್ನೊಮ್ಮೆ ನೋಡಲು ಕಾರ್ ಕಿಟಕಿ ಕಡೆ ನೋಡುತ್ತಾ ಸುಮ್ಮನಿದ್ದಳು. ವೈಫಿ, ನಾನು ನೆನ್ನೆ ಏನೇನು ಮಾಡಿದ್ರು ಅದಕ್ಕೆಲ್ಲ ಕ್ಷಮೆ ಕೇಳಿದ್ರೆ ಸರಿ ಹೋಗ್ತೀಯಾ? ಮಧುರವಾದ ಕಂಠದಿಂದ ಬಂದ ಬೇಡಿಕೆ ಅದು. ಆದರೆ ಅವನ ಬೇಡಿಕೆಯನ್ನ ಅಷ್ಟೇ ಮೃದುವಾಗಿ ತಿರಸ್ಕರಿಸಿದ್ದಳು ಚಾರು. ವೈಫಿ, ಆದದಾಗೋಯ್ತು, ಗೊತ್ತಿಲ್ಲದೆ ನಡೆಯೋ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಇರಬೇಕು ಅಲ್ವಾ? ಮತ್ತೊಮ್ಮೆ ಕೇಳ್ಕೊಂಡ. ಆದರೆ ಅವಳ ಚಿತ್ತವು ಅವನ ಕ್ಷಮೆಯನ್ನ ಸ್ವೀಕರಿಸುತ್ತಿಲ್ಲ. ವೈಫಿ, ಲಿಸನ್ ಪ್ಲೀಸ್ ಎಂದವನ ಮಾತು ಪೂರ್ಣವಾಗುವ ಮುನ್ನವೇ ಅವನಿಗೆ ಕರೆ ಬಂದಿತ್ತು ಅಲ್ಲೋ ಕಡೆಯಿಂದ. ಆದರೆ ಲಕ್ಕಿ ಮೂಡ್ ಸರಿಗಿಲ್ಲದ ಕಾರಣ ಕರೆ ಕಟ್ ಮಾಡಿದ್ದ. ವೈಫಿ, ಪ್ಲೀಸ್ ಫರ್ಗಿವ್ ಮೀ ಎಂದವನ ಮಾತು ಕೇಳಿಸಿಕೊಂಡರೂ ಇಲ್ಲದ ಹಾಗೆ ಗಟ್ಟಿಯಾಗಿ ಕೂತಿದ್ಲು. ಅವನಿಗೂ ತಾಳ್ಮೆ ಕಡಿಮೆನೇ ಅಲ್ವಾ? ಅವನ್ ಯಾರ ಬಳಿಯೂ ಇಷ್ಟು ಬೇಡಿದ್ದು ನೆನಪೇ ಇಲ್ಲ. ಅದರಲ್ಲೂ ಅವನೇ ಸೋಲೋದು ಅಷ್ಟು ಸುಲಭದ ಮಾತಲ್ಲ. ವೈಫಿ ಮತ್ತೆ ಮತ್ತೆ ಕರೆದ. ಆದ್ರೆ ಅವಳು ಕತ್ತು ಆ ಕಡೆ ಬಿಟ್ಟು ಇತ್ತ ತಿರುಗಿಸಲೇ ಇಲ್ಲ. ಸಿಟ್ಟಾದವ ಸ್ಟೇರಿಂಗ್ ಮೇಲೆ ಕೋಪ ತೋರಿಸಿ ತನ್ನ ಕೈನ ಮತ್ತೆ ಗಾಯ ಮಾಡ್ಕೊಂಡ. ಒಟ್ಟಾರೆ ಕಾರಲ್ಲಿ ಅವಳನ್ನ ಸಮಾಧಾನಿಸೋ ಪ್ರಯತ್ನ ಮಾಡಿ ಸೋತಿದ್ದ ಲಕ್ಕಿ. ಮತ್ತೇನೋ ಪ್ಲಾನ್ ಒಂದು ನೋಡೋಣ. ರಾಘವೇಂದ್ರ ನಿಲಯ ಮನೆಯತ್ತ ಕಾರ್ ಬಂದಿದ್ದೆ. ಕಾರ್ ಇಳಿದು ಸೀದಾ ಮನೆಯೊಳಗಡೆ ನಡೆದ್ಲು. ಅವಳ ಜೊತೆ ಹಗ್ಲು ರಾತ್ರಿ ಜಗಳ ಮಾಡ್ತಾ ಸವಾಲುಗಳನ್ನ ಹಾಕ್ತಾ ತರಲೆ ಮಾತಾಡ್ತಾ ಸಮಯ ಕಳೆಯುತ್ತಿದ್ದವನಿಗೆ ಸಮಯವೇ ಮುಂದೋಗ್ತಿಲ್ಲ ಅನ್ಸಿತ್ತು. ಮನೆಗೆ ಬರ್ತಿದ್ದ ಹಾಗೆ ಅಡುಗೆ ಮನೆಗೆ ಹೋದ್ಲು. ಅವಳು ಹಿಂದೆಯೇ ಹೋಗಿದ್ದ ಇವನು. ಕಮ್ಮಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇವತ್ತು ನಿನ್ನಪ್ಪ ಊರಿಂದ ಬರ್ತಾರೆ, ಬೇಗ ಹೋಗ್ಬೇಕು ಅಂದಿದ್ದೆ ಅಲ್ವಾ? ನೀನ್ ಹೊರಡು, ನಾನು ಅಡುಗೆ ಮಾಡ್ತೀನಿ ಎಂದವಳ ಧ್ವನಿ ಕೇಳಿಸಿಕೊಳ್ಳುತ್ತಿದ್ದವನ ಕಿವಿಯಲ್ಲಿ ಜೇನು ತುಂಬಿಕೊಂಡ ಖುಷಿ. ಆಯ್ತು ಅಕ್ಕ ಎಂದು ಕಮಲಿ ಅವಳ ಮನೆಯತ್ತ ಮುಖ ಮಾಡಿದ್ಲು. ಅವಳು ಹೋದ ನಂತರ ಫ್ರಿಡ್ಜ್ನಲ್ಲಿದ್ದ ತರಕಾರಿಗಳನ್ನ ತೆರೆದು ತನ್ನ ಪಾಡಿಗೆ ಮಧ್ಯಾಹ್ನದ ಅಡುಗೆ ಮಾಡುವ ಕೆಲಸದಲ್ಲಿ ತಳ್ಳಿನಳಾದಳು ಚಾರು. ಅವಳು ಹಿಂದೂ ಮುಂದೂ ಸುತ್ತ ತಿರುಗುತ್ತಾ, ನಾನು ಹೆಲ್ಪ್ ಮಾಡ್ಲಾ ವೈಫಿ ಕೇಳುತ್ತಾ ಅಲ್ಲೇ ಇದ್ದ ಕ್ಯಾರೆಟ್ ತಿನ್ನೋಕೆ ಶುರು ಮಾಡಿದ್ದ ಬೀಬಿ. ಅವಳಂತೂ ಅವನನ್ನ ಮೌನದಿಂದ ಕೊಲ್ಲುತ್ತಿದ್ದಳು. ನೀ ಎಷ್ಟು ಮೌನವಾಗಿದ್ರೆ ಮಳೆ ಬೆಳೆ ಆಗೋದಿಲ್ಲ ವೈಫಿ. ಒಂದ್ ಸ್ವಲ್ಪ ಬೈಕೊಂಡು ಒಂದ್ ಸ್ವಲ್ಪ ಸವಾಲ್ ಹಾಕೊಂಡು ಇರ್ತಿದ್ದಲ್ವಾ, ನನ್ ಮಿಸ್ ಪ್ರಬಲ ತರ ಹಾಗಿರು ಪ್ಲೀಸ್ ಎಂದವನ ಕಣ್ಣಲ್ಲಿ ಅವಳ ಚಹರೆ ಬಿಟ್ಟು ಬೇರೇನೂ ಇಲ್ಲ. ಆದ್ರೆ ಅವಳಿಗೆ ತನ್ನ ಕೆಲಸ ಬಿಟ್ಟು ಬೇರೆ ಯಾವ ಕಡೆಯೂ ಗಮನವಿಲ್ಲ. ಕಿಚನ್ ಸೆಲ್ಫ್ ಮೇಲೆ ಕೂತವ ಅವಳನ್ನ ನಗಿಸುವ ಪ್ರಯತ್ನ ಶುರು ಮಾಡ್ತಾನೆ. ವೈಫಿ, ನಿಂಗೆ ಗೊತ್ತಾ ಕ್ಯಾರೆಟ್ ಯಾಕೆ ಆರೆಂಜ್ ಕಲರ್ ಇರುತ್ತೆ ಅಂತ? ಆದ್ರೆ ಆ ಕಡೆಯಿಂದ ನೋ ರಿಯಾಕ್ಷನ್. ಆ ರಾಯರು ಮೋಸ್ಗಾರ ವೈಫಿ, ನೀನ್ ಯಾವಾಗ್ಲೂ ಹೋಗಿ ಉಪವಾಸ ಇದ್ದು ಪೂಜೆ ವ್ರತ ಮಾಡೋದು ನಿಲ್ಸು ಎಂದವನ ಕಡೆಗೆ ಒಂದು ಬೆಂಕಿಯ ನೋಟ ಬೀರಿದ್ಲು. ರಾಯರ ಭಕ್ತಿ ಅಲ್ವಾ, ಕೋಪ ಬಂದಿತ್ತು. ಅಯ್ಯೋ, ಆ ಥರ ನೋಡ್ಬೇಡ ವೈಫಿ, ದಿಲ್ರುಬಾ ಸಿಗೋಕ್ಕೂ ಮುಂಚೆ ಸುಟ್ಟೋದ್ರೆ ಕಷ್ಟ. ಆಮೇಲೆ ಅವಳ ಜೊತೆ ನನ್ನ ಆಸೆ ಕನಸು ಎಲ್ಲ ಪೀಸ್ ಆಗುತ್ತೆ, ಅವಳು ಫೀಲ್ ಆಗ್ತಾಳೆ ಎಂದು ಅವಳ ನೋಟ ತಣ್ಣಗಾಗಿಸಿದ್ದ. ನಾನ್ ಯಾಕೆ ಆ ರಾಯರು ಮೋಸಗಾರ ಅಂದೆ ಅಂತ ಕೇಳು ಮೊದ್ಲು ಎಂದವ ಕ್ಯಾರೆಟ್ ತಿಂದು ಮುಗಿಸಿ ಮುಲ್ಲಂಗಿ ಹಿಡಿದು ಅವಳ ಮುಂದೆ ತೋರಿಸಿ, ನೋಡು, ಇದಕ್ ಮಾತ್ರ ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಕೊಟ್ಟು ಶಾಂತಿ ಪ್ರಿಯ ಮಾಡಿದ್ದಾರೆ, ಕ್ಯಾರೆಟ್ಗೆ ಮಾತ್ರ ಆರೆಂಜ್ ಯೂನಿಫಾರ್ಮ್ ಕೊಟ್ಟು ಸನ್ಯಾಸಿ ಮಾಡಿದ್ದಾರೆ. ಇದು ಮೋಸ ತಾನೆ? ಅದಕ್ಕೆ ಹೇಳಿದ್ದು,
ಅವರು ಮೋಸಗಾರರು ಅಂತ ಎಂದು ಜೋಕ್ ಮಾಡಿದ್ದ. ಆದ್ರೆ ಅವಳ ಕಡೆಯಿಂದ ಮತ್ತೆ ಯಾವ ಪ್ರತಿಕ್ರಿಯೆ ಸಿಗದೆ ಸಪ್ಪಗಾದ. ತರಕಾರಿ ಹಚ್ಚಿ ಸಾಂಬಾರ್ ಮಾಡಲು ಒಲೆ ಮುಂದೆ ನಿಂತವಳನ್ನು ನೋಡುತ್ತಾ, ಏನ್ ವೈಫಿ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಕಾಡಿಸ್ತಾನೆ ಇದ್ಯಲ್ಲ. ಈ ಲಕ್ಕಿ ತುಂಬಾ ಕೆಟ್ಟವನು, ಕೋಪ ಬಂದ್ರೆ ತೀರಾ ಕೆಟ್ಟವನಾಗ್ತಾನೆ ಎಂದವನ ಧ್ವನಿಯಲ್ಲಿ ಕೋಪ ತಾಪವೇನಿರ್ಲಿಲ್ಲ. ಅವಳನ್ನ ಮರಳಿ ಮೊದಲಿನ ರೀತಿ ಮಾಡುವ ಆಸೆಯಷ್ಟೇ ಇದೆ. ಕೆಲಸ ಮಾಡ್ತಾ ಅವಳ ಮುಖ ಕೊಂಚ ಶೆಕೆಯಲ್ಲಿ ಬಾಡಿದಂತಾಗಲು ತನ್ನ ಬಾಯಿಯಿಂದ ಗಾಳಿ ಊದುತ್ತಾ ಕಾಳಜಿ ವಹಿಸಿದ್ದ ಲಕ್ಕಿ ಅವನತ್ತ ನೋಡಿದವಳ ಕೋಪ ಆ ಗಾಳಿಯಿಂದ ಕೊಂಚ ತಣ್ಣಗಾದ ರೀತಿ ಕಾಣಲು, ಕೋಪ ಕಡಿಮೆ ಆಯ್ತಾ ವೈಫಿ ಎಂದು ಕೇಳಿ ಮತ್ತೆ ಯಥಾಸ್ಥಿತಿಗೆ ತಲುಪಿಸಿದ್ದ ಅವಳನ್ನ. ಅಡುಗೆ ಮುಗಿದ್ರೂ ಅವಳನ್ನ ಮೊದಲಿನ ರೀತಿ ಮಾಡಲಾಗದೆ ಬೇಸರ ಪಟ್ಟ ಬೀಬಿ. ಯಾಕೋ ಅವನಿಗೆ ಅವಳನ್ನ ಮೊದಲಿನ ಹಾಗೆ ಮಾಡೋಕೆ ಗುಡ್ ಬಾಯ್ ಸರಿ ಹೋಗಲ್ಲ ಅನ್ಸಿತ್ತೋ ಏನೋ. ತನ್ನ ಬೀಬಿ ಮನಸ್ಸಿನ ಮಾತು ಕೇಳೋಕೆ ಶುರು ಮಾಡುತ್ತಾ ಕುಕ್ಕರ್ನಿಂದ ಸಾರನ್ನ ಬೌಲ್ಗೆ ಬಗ್ಗಿಸುತ್ತಿದ್ದವಳ ಕೆಣಕಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಳ್ಳುವ ಮಟ್ಟಕ್ಕೆ ಇಳಿದ ರೀತಿ ಹಿಂದೆಯಿಂದ ಅಪ್ಪುತ್ತಾ ತಾನೊಂದು ಕೈ ಸೇರಿಸಿ, ಯಾವುದು ವರ್ಕ್ ಆಗಿಲ್ಲ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಬಳಸಬೇಕು. Newton's third law of motion states that to every action there is an equal and opposite reaction ಎನ್ನುತ್ತಾ ಅವಳ ಕೊರಳ ಒಣಪಿಗೆ ತನ್ನ ಗಲ್ಲ ಊರುತ್ತಾ ನುಡಿಯಲು ಅವನ ಈ ಹೊಸ ವರಸಿಗೆ ಪಾತ್ರೆ ಅಲ್ಲೇ ಬಿಟ್ಟು ಗಾಬರಿಯಾದಳು ಚಾರು. ವೈಫಿ, ಒಂದ್ ಲಾ ನನ್ನ ಫೇವ್ರೇಟ್ ಆಗಿತ್ತು, ನಿಂಗುನಾ ಕೇಳುತ್ತಾ ಅವನ ಚೂಪಾದ ಗಡ್ಡದಲ್ಲೇ ಮಾತಾಡಿಸಿದ ಲಕ್ಕಿ ಅಲಿಯಾಸ್ ಬೀಬಿ. ಕೆನ್ನೆಗೆ ಬಾರಿಸ್ತೀಯೋ ಇಲ್ಲ ಮೌನ ಮುರಿತೀಯೋ ನಿಂಗೆ ಬಿಟ್ಟಿದ್ದು ಎಂದು ನಕ್ಕ ಬೀಬಿ. ಈಗ ನೀನು ನನ್ನ ಮುಖಕ್ಕೆ ಉಗ್ಯೋಕಾದ್ರೂ ಬಾಯ್ ಬಿಡ್ತೀಯ ವೈಫಿ ಎಂದುಕೊಂಡವ ಅವಳನ್ನ ಮನಸಾರೆ ಅಪ್ಪಿದಂತೆ ಕಣ್ಣು ಮುಚ್ಚಿದ್ದ ನಗುತ್ತಾ. ಒಟ್ಟಾರೆ ಉಗಿಸ್ಕೊಂಡ್ರು ಚಿಂತೆ ಇಲ್ಲ ಈಗ ಲಕ್ಕಿಗೆ. ಅವಳ ಬಾಯಿಂದ ಬರುವ ಪದಗಳಷ್ಟೇ ಬೇಕು, ಅವಳ ಧ್ವನಿ ಬೇಕು. ಅವಳನ್ನ ಮೊದಲಿನಂತೆ ಮಾಡಲು ಎಂತಹ ಸಹಸ್ರನಾಮವಾದ್ರೂ ಕೇಳೋಕೆ ರೆಡಿ ಬೀಬಿ. ಅವನಿಂದ ಬಿಡಿಸಿಕೊಳ್ಳಲು ಮೈ ಕೈ ಕೊಡವಿದಳು. ಆದ್ರೆ ಅವನು ಉಡದಂತೆ ಅಪ್ಪಿದ್ದ. ಎಲ್ಲ ಸರಿಗಿದ್ದಿದ್ರೆ ಏನ್ ಮಾಡ್ತಿದ್ಯಾ ಅಸುರ, ಬಿಡು ನನ್ನ ಬರುತ್ತಿದ್ದ ಮಾತದ್ದು ಅವಳ ಕಡೆಯಿಂದ. ಆದ್ರೆ ಈಗ ಮಾತಾಡುವ ಹಾಗಿಲ್ಲ, ಬಿಡುವ ಹಾಗಿಲ್ಲ. ಅವಳು ಮಾತಾಡುವವರೆಗೂ ಈತ ಅವಳನ್ನೇ ಬಿಡುವುದಿಲ್ಲ ಎನ್ನುವಂತೆ ಅಪ್ಪಿದ್ದಾನೆ. ಅವನ ಚೇಷ್ಟೆಗೆ ದೂರ ಸರಿಯುವ ಬುದ್ಧಿಗೆ ಬೀಗ ಹಾಕುವ ಮನವೇಕೋ. ಅವನ ಹಿಡಿತವನ್ನ ದ್ವೇಷಿಸುತ್ತಿಲ್ಲ. ಅವನ ಅಪ್ಪುಗೆಯನ್ನ ದೂರ ಮಾಡಲು ಯಾವ ಆಲೋಚನೆ ಮಾಡ್ತಿಲ್ಲ. ಚಾರು ಮನಸ್ಸಲ್ಲಿ ಲಕ್ಕಿಗಾಗಿ ಜಾಗ ಇದ್ಯಾ? ಅವಳ ಮನಸ್ಸು ಯಾವಾಗ ಗರಿಬಿಚ್ಚಿ ಎಲ್ಲವನ್ನ ಉದುರುವುದೋ. ನಾಟಕಕ್ಕೆ ಅವಳನ್ನ ಅಪ್ಪಿದವನ ಹೃದಯದಲ್ಲಿ ದಿಲ್ರುವ ಬಿಟ್ಟು ಚಾರು ಇದ್ದಾಳ ಗೊತ್ತಿಲ್ಲ. ಆದ್ರೆ ಮೈಮರೆತ ರೀತಿ ಅವಳನ್ನ ಅಪ್ಪಿ ಅವನ ಕೆನ್ನೆಯನ್ನ ಅವಳ ಕೆನ್ನೆಗಂಟಿಸಿದ್ದ ಲಕ್ಕಿ 10 ನಿಮಿಷದ ನಂತರ ಅಕ್ಕ ಏನೋ ಹೇಳಿದ್ರು ಅಂತ ತಿಳಿಸೋಕೆ ಅಡುಗೆ ಮನೆಗೆ ಬರುತ್ತಾಳೆ ಉಜ್ವಲ. ಚಾರು, ಅಕ್ಕ ಹೇಳಿದ್ರು ಅವ್ರ ಸ್ನೇಹಿತೆಯ ಮಗನ ಮದ್ವೆ ಅಂತೆ, ಅದಕ್ಕೆ ಅಕ್ಕ 3 ದಿನ ಅಲ್ಲೇ ಉಳಿಬೇಕಂತೆ. ಅಕ್ಕನ ಜೊತೆಗೆ ನಾನು ಹೋಗ್ತಿದ್ದೀನಿ ಕಣೆ, ಅಕ್ಕ ಏನೋ ಮಾತಾಡ್ಬೇಕಂತೆ ಎಂದು ನುಡಿಯುತ್ತಾ ಬಂದವಳ ಕಣ್ಣಿಗೆ ಚಾರು ಲಕ್ಕಿ ಜೊತೆಗಿರೋದು ಬಿದ್ದಿದ್ದೆ. ಓ ನೀ ಎಂದು ಏನೇನೋ ಮಾತಾಡಲು ಶುರು ಮಾಡುತ್ತಾಳೆ. ಗಾಬರಿಯಾದವಳ ಧ್ವನಿಗೆ ಹೆದರುವ ಚಾರು ಅವನಿಂದ ಬಿಡಿಸಿಕೊಳ್ಳಲಾಗದೆ ಅಲ್ಲೇ ಇದ್ದ ಸೌಟಿಡಿದು ಅವನ ಕೆನ್ನೆಗೆ ಪುಟ್ಟ ಏಟು ಕೊಡಲು ಔಚ್ ಎಂದವ ಅವಳನ್ನ ಬಿಟ್ಟು, ಏನ್ ವೈಫಿ ಮಾತಾಡು ಅಂದ್ರೆ ಸೌಟಲ್ಲಿ ಮಾತಾಡ್ಸ್ತೀಯಾ ಎನ್ನುತ್ತಾ ಎದುರಿಗಿದ್ದ ಉಜ್ವಲನ ನೋಡಿ, ಓ ಉಜ್ವಲ ಮೇಡಮ್, ಹೇಗ್ ನಡೀತಿದೆ ಯೂಟ್ಯೂಬ್ ಚಾನಲ್? ನೆನ್ನೆ ಕೂಡ ವ್ಲಾಗ್ ಮಾಡಿದ್ದೀರಂತೆ ಎನ್ನುತ್ತಾ ಮಾತು ಮರೆಸುವ ಪ್ರಯತ್ನ ಮಾಡಿದ. ನಡೀತಿದೆ ಲಕ್ಕಿ, ಚೆನ್ನಾಗಿ ನಡೀತಿದೆ ಎಂದವಳಿಗೆ ಅವರ ಮಧ್ಯೆ ಕರಡಿ ತರ ಬಂದೇನಾ ಎನ್ನುವ ಸಂಶಯ. ಜಾಸ್ತಿ ನಡೆಸಬೇಡಿ, ಆಯಾಸ ಆದ್ರೆ ಹೊಗೆ ಹಾಕಿಸ್ಕೊಳ್ಳತ್ತೆ, ಆಗಾಗ ಕೂರ್ಸಿ ರೆಸ್ಟ್ ಮಾಡಿಸಿ ಎಂದು ಹಾಸ್ಯ ಮಾಡಿದವನ ಮಾತಿಗೆ ಆಯ್ತಪ್ಪ ಎಂದಳಷ್ಟೇ ಉಜ್ವಲ. ಹೆಚ್ಚು ಮಾತಾಡಿದ್ರೆ ಅವನು ಕ್ರಾಕ್ ಅಂತ ಗೊತ್ತಲ್ವಾ. ಆದ್ರೆ ಈ ಹಾಸ್ಯಕ್ಕೆ ಚಾರು ತುಟಿ ಕೊಂಚ ಅರಳಿತ್ತು. ಅವ ನೋಡ್ಲಿಲ್ಲ. ಅಕ್ಕ ಕರೀತಿದ್ದಾರೆ ಕಣೆ ಎಂದ ಉಜ್ವಲ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಹೋದಳು ಚಾರು. ಶೈಲಜಾರವರ ರೂಮಿಗೆ ಬರುವ ಚಾರು, ಅಮ್ಮ 3 ದಿನ ಇರೋದಿಲ್ವಂತೆ ಎಂದು ಕೇಳುತ್ತಾ ಮುಂದೆ ಬಂದಾಗ, ಹೌದು ಮಗಳೇ, ನನ್ನ ಆತ್ಮೀಯ ಸ್ನೇಹಿತೆ ಮಗನ ಮದ್ವೆ. ಅವಳು ಮದ್ವೆ ಇದ್ರೂ ನಿನ್ನೆ ನಿನ್ನ ಲಕ್ಕಿ ರಿಸೆಪ್ಷನ್ಗೆ ಬಂದು ಹೋದ್ಲು, ಅದಕ್ಕೆ ನಾನು ಹೋಗ್ಲೇಬೇಕು ಮಗಳೇ ಎಂದವರ ಮಾತಿಗೆ, ಓಹ್ ಅದೇ ಸಂಜನಾ ಆಂಟಿನಾ, ನಿನ್ನೆ ಪರಿಚಯ ಮಾಡಿಸ್ಕೊಟ್ರಲ್ಲ ಎಂದು ನೆನಪಲ್ಲಿಟ್ಕೊಂಡ ಹಾಗೆ ಕೇಳಿದಾಗ, ಹೌದು ಮಗಳೇ, ನಾನಿವತ್ತು ಸಂಜೆನೆ ಹೊರಡ್ತೀನಿ. 1-2 ದಿನ ಹೆಚ್ಚು ಕಮ್ಮಿ ಆಗಬಹುದು. ಮನೆ ಕಡೆ ಹುಷಾರು ಮಗಳೇ. ಆಕಾಶ್ ಬಿಟ್ಟು ಎಲ್ರೂ ಹೋಗ್ತೀವಿ, ಲಕ್ಕಿ ಬರಲ್ಲ ಅಂತ ಗೊತ್ತು.
ಅವನ ಜೊತೆ ಅದಕ್ಕೆ ನೀನ್ ಬಿಟ್ಟು ಹೋಗ್ತಾ ಇರೋದು. ಹಾಗೆ ಮದ್ವೆ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬರ್ತೀವಿ. ಅಲ್ಲಿಂದ ಬರುವಷ್ಟರಲ್ಲಿ ಹಳ್ಳಿಗೆ ಹೋಗೋದ್ರ ಬಗ್ಗೆ ಲಕ್ಕಿ ಜೊತೆ ಮಾತಾಡು ಮಗಳೇ ಎಂದು ಗಲ್ಲ ಹಿಡಿದು ಕೇಳಿದವರ ಮಾತಿಗೆ ಸರಿ ಅಮ್ಮ ಎಂದಳಷ್ಟೆ. ಅದು ಸರಿ, ಬೆಳಿಗ್ಗೆ ನಿನ್ನ ಹಿಂದೆ ಮುಂದೆ ಸುತ್ತೊಡಿತಿದ್ದಾನಲ್ವಾ, ಏನಾಯ್ತು ಎಂದು ಕೇಳಿದವರ ಬಳಿ ನಿನ್ನೆ ರಾತ್ರಿ ಕತೆ ಹೇಳಲು ಇಚ್ಛಿಸದೆ ಅಮ್ಮ ಅದು ಎಂದು ನೆಪ ಹುಡುಕುವಾಗ ಅದೇನೇ ಇರ್ಲಿ, ಅವನು ನಿನ್ ಜೊತೆಗಿದ್ರೆ ನೋಡೋಕೆ ಕಳೆ ಮಗಳೇ, ಖುಷಿಯಾಗಿರಿ ಎಂದವರ ಮಾತಿಗೆ ನಗುತ್ತಾ ಹೊರ ನಡೆದಳು. ಅಮ್ಮ ಹೇಳಿದ ಹಾಗೆ ಲಕ್ಕಿ ಹತ್ರ ಹಳ್ಳಿ ಬಗ್ಗೆ ಹೇಗ್ ಮಾತಾಡೋದು? ಅವ್ನ್ ಲಾಭ ಇಲ್ಲದೆ ಏನಕ್ಕೂ ಒಪ್ಪಲ್ಲ. ಅಷ್ಟು ಚೀಪಾಗಿ ಮಾತಾಡ್ದವನ್ ಬಳಿ ಲಾಭ ಕೊಟ್ಟು ಹಳ್ಳಿಗೆ ಹೋಗೋಕೆ ನನಗಿಷ್ಟ ಇಲ್ಲ. ಏನ್ ಮಾಡ್ಲಿ ರಾಯ್ರೆ, ನೀವೇ ದಾರಿ ತೋರಿಸ್ಬೇಕು ಎಂದು ಕೈ ಮುಗಿದಳು ಚಾರು. ಆಗುವುದೆಲ್ಲ ಒಳ್ಳೆಯದಕ್ಕೆ ಏನೋ. ಸುಬ್ರಹ್ಮಣ್ಯಂ ಮನೆಯ ದನದ ಕೊಠಡಿಯಲ್ಲಿ. ಲೋ ಸುಧಾ, ಏನೋ ಇದು ಸಗಣಿ ಎತ್ತೋ ಪಾಡಾಗೋಯ್ತು ಕೇಳುತ್ತಾ ಸಗಣಿಯನ್ನ ಮಂಕ್ರಿಗೆ ಹಾಕುತ್ತಿದ್ದ ಅಲೋ. ಅವನ್ ಹಾಕುತ್ತಿದ್ದ ಸಗಣಿಯನ್ನ ಎತ್ಕೊಂಡು ಅಲ್ಲೇ ಇದ್ದ ಗೋಡೆಗಳಿಗೆ ಬೆರಣಿ ತಟ್ಟುತ್ತಿದ್ದ ಸುದರ್ಶನ್. ಲೋ, ಈ ದಿಲ್ರುಬಾ ಬಗ್ಗೆ ತಿಳ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾರೆ. ಇಲ್ಲಿ ಸುಬ್ರಹ್ಮಣ್ಯನ್ ಬಳಿ ಒಳ್ಳೆಯವರಾಗೋಕೆ ಇಷ್ಟೆಲ್ಲ ಮಾಡ್ತಿದೀವಿ. ಸತ್ಯ ಗೊತ್ತಾದ್ರೆ ಅವ್ನು ನಮ್ಮನ್ನೇ ಗೋಡೆಗೆ ಬೆರಣಿ ತರ ತಟ್ಟುಬಿಡ್ತಾನೋ, ಏನೋ ಮಾಡೋದು. ಪಾಪ ಬೆರಣಿ ತಟ್ಟುತ್ತಲೇ ಕೇಳಿದ್ದ ಸುದರ್ಶನ್. ನಂಗೆ ಯಾಕೋ ಈ ವಯ್ಯ ದಿಲ್ರುಬಾ ಬಗ್ಗೆ ಬೇಗ ಹೇಳಲ್ಲ ಅನ್ನಿಸ್ತಿದೆ ಕಣೋ. ನಾವ್ಯಾಕೆ ಬಾಸ್ ಹತ್ರ ನಾವೇ ಒಂದು ಕತೆ ಸೃಷ್ಟಿ ಮಾಡಿ ಅವಳಿಗೆ ಮದ್ವೆ ಆಗಿದೆ, ಮಕ್ಕಳಾಗಿದ್ದಾವೆ ಅಂತ ಸುಳ್ಳು ಹೇಳಬಾರ್ದು? ಏನೋ ಉಪಾಯ ಹೊಳೆದ ರೀತಿ ನುಡಿದಿದ್ದ ಅಲೋಕ್. ಹೌದಲ್ವಾ ಮಗ, ಈ ಸುಬ್ರಹ್ಮಣ್ಯನ್ ಬಳಿ ಬಾಸ್ ಬಂದು ಕೇಳಲ್ಲ. ದಿಲ್ರುಬಾ ಬಗ್ಗೆ ಮಾಹಿತಿ ಇನ್ನೆಲ್ಲೂ ಬಾಸ್ಗೆ ಸಿಗಲ್ಲ. ನಾವು ಸ್ವಲ್ಪ ದಿನ ಇಲ್ಲೇ ದೇವಸ್ಥಾನಗಳನ್ನು ಸುತ್ಕೊಂಡು ಅದು ಇದು ನೆಪ ಹೇಳ್ತಾ ಒಂದು ಕತೆ ಸೃಷ್ಟಿ ಮಾಡಿ ದಿಲ್ರುಬಾ ಮದ್ವೆ ಆಗಿ 2 ಮಕ್ಕಳು ತಾಯಿಯಾಗಿ ಬೇರೆ ದೇಶಕ್ಕೆ ಹಾರಿದಾಳೆ ಅಂತ ಹೇಳ್ಬಿಟ್ರೆ ಎಂದು ಸುದರ್ಶನ್ ಇನ್ನೊಂದಷ್ಟು ಉಪ್ಪು ಖಾರ ಹಾಕಲು, ಅವಳು ಭೂಮಿ ಮೇಲೆ ಬದುಕಿದಾಳೆ ಅಂತ ಹೇಳಿದ್ರೆ ಮತ್ತೆ ಬೇರೆ ದೇಶಕ್ಕೂ ಹೋಗ್ತಾನೆ ಆ ಬ್ಯಾಡ್ ಬಾಯ್ ರಾವಣ ಎಂದ ಅಲೋಕ್ ಮಾತಲ್ಲೂ ಸತ್ಯ ಕಾಣುವ ಸುದರ್ಶನ್, ಹೌದು ಮಗ, ಸುಮ್ಮನೆ ಅವಳು ಭೂಮಿ ಮೇಲೆ ಇಲ್ಲ ಅಂತ ಹೇಳ್ಬಿಡೋಣ ಎಂದು ತಲೆ ಆಡಿಸಿದ್ದ. ಏನ್ರೋ, ಆ ಕಡೆಯಿಂದ ಲುಂಗಿಯನ್ನ ಮೇಲೆತ್ತು ಕಟ್ಟಿಕೊಂಡು ಬಿಳಿ ಬನ್ನಿನಲ್ಲಿ ಕೊಠಡಿಗೆ ಬರುವ ಸುಬ್ರಹ್ಮಣ್ಯನ ನೋಡಿ ಆಯ್ತು ಸರ್ ಎಂದಾಗ, ನನಗೆ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಅಂತ ಸಹಾಯ ಮಾಡ್ತಿದ್ದೀರಾ, ತುಂಬಾ ಧನ್ಯವಾದಗಳಪ್ಪ ಎಂದು ಕೈ ಮುಗಿದು ಸುದರ್ಶನ್ ತಟ್ಟಿದ ಬೆರಣಿಯು ಉದುರುತ್ತಿದ್ದದ್ದು ನೋಡಿ, ಏನೋ ಅದು ಮುಂದೆದೆ, ಅದನ್ನ ಹಾಗೇನೋ ತಟ್ಟೋದು, ಎಷ್ಟೋ ನೀರು ಹಾಕಿದೆ ಅದಕ್ಕೆ, ಅದನ್ನ ಗೋಡೆ ಗಂಡಸು ಅಂದ್ರೆ ನೆಲ ಕೂಳಿಸುತ್ತಾ ಮಜಾ ಮಾಡ್ತಿದ್ಯಾ ಎಂದು ಬೈಯೋಕೆ ಶುರು ಮಾಡ್ತಾರೆ. ಇಷ್ಟು ಹೊತ್ತು ಕಚ್ಕೊಂಡಿತ್ತು ಸರ್ ಎಂದು ತಲೆಗೀರುತ್ತಿದ್ದವನ ನೋಡಿ, ಮತ್ತೆ ತಟ್ಟು, ನೀರ್ ಕಮ್ಮಿ ಹಾಕೋ, ಕತ್ತೆಗಳ ಎಂದು ಬೈದು ಸಗಣಿಯನ್ನ ಎತ್ತುತ್ತಾ ಮಂಕರಿಗೆ ಹಾಕೊಂಡು ತನ್ನ ಕೆಲಸ ಮುಗಿತಪ್ಪ ಎನ್ನುತ್ತಾ ನಗು ಬೀರಿ ಹೋಗುತ್ತಿದ್ದ ಅಲೋಕ್ನ ನೋಡಿ, ನೋಡು ಆ ಮಗ ಅದೆಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಎನ್ನುವ ಶಬಾಷ್ ನುಡಿದು, ಹಾಗೆ ಹಿಂದೆ ಇರೋ ಕೊಠಡಿಯಲ್ಲೂ ಸಗಣಿ ಎತ್ತಾಕು ಎನ್ನಲು ಅಲೋಕ್ ಹೃದಯ ಬಾಯಿಗೆ ಬಂದಂತೆ ಮುಖಭಾವನೆ ತೋರಿ, ಈಗ ಎತ್ತಿದೆ ಅಲ್ವಾ ಸರ್ ಎನ್ನಲು, ಇದು ಎಮ್ಮೆದು ಮಗ, ಅದು ಹಸದು ಎಂದು, ಮತ್ತೆ ನೀನು ಇವತ್ತು ಧರಣಿ ತಟ್ಟಿಲ್ಲ ಅಂದ್ರೆ ತಿಂಡಿ ಊಟ ಸಿಗಲ್ಲ, ನಿಮ್ ಊರಿಗೆ ಕಾಲ್ ನಡಿಗೆಯಲ್ಲ ರೈಟ್ ಹೇಳ್ಬೇಕು ಅಷ್ಟೇ. ಏನೋ ಪಾಪ ದಾರಿ ತಪ್ಪು ಬಂದವೆ, ಅವ್ರ ಬಳಿ ಹಣ ಕಾಸು ಇಲ್ಲ, ಇಲ್ಲೇ ಕೆಲಸ ಮಾಡಿ ದುಡ್ದು ಊರಿಗೆ ಹೋಗ್ತವೆ ಅಂತ ಇರ್ಸ್ಕೊಂಡ್ರೆ ನೆಟ್ಟ ಒಂದ್ ಕೆಲಸ ಮಾಡಲ್ಲ ಮೂದೇವಿಗಳು ಎಂದು ಬೈಕೊಂಡು ಹೋದ್ರು ಸುಬ್ರಹ್ಮಣ್ಯ. ಅವ್ರ ಮಾತಿಗೆ ಸಿಟ್ಟಾಗುವ ಅಲೋಕ್ ಅದನ್ನ ಅಲ್ಲೇ ಬಿಟ್ಟು, ಸುಧಾ, ನಾನ್ ಯೋಚಿಸಿದ ಸರಿ ಕಣೋ, ಇಲ್ಲಿಂದ ಮೊದಲು ಹೋಗಿ 1 ವಾರ ಟ್ರಿಪ್ ಹೊಡ್ಕೊಂಡು ಆ ಬೀಬಿಗೆ ದಿಲ್ರುಬಾ ಬದುಕಿಲ್ಲ ಅಂತ ಸುಳ್ಳು ಹೇಳ್ಬಿಡೋಣ ಎನ್ನಲು, ಹೂ ಕಣೋ ಎಂದು ಅವನು ಒಪ್ಪಿದನು. ದಿಲ್ರುಬಾ ಇಲ್ಲ ಅಂತ ಈ ಗೂಬೆಗಳು ಹೇಳಿ ಒಂದಿನ ದಿಲ್ರುಬಾ ಬದುಕಿರೋದು ಗೊತ್ತಾದ್ರೆ ಲಕ್ಕಿ ಕೈಯಲ್ಲಿ ಕೀಮಾ ಹಾಕ್ತಾರೆ ಇವರು ಪಕ್ಕ. ಆದ್ರೂ ಆ ಸುಬ್ರಹ್ಮಣ್ಯನ ಮನೆಯಲ್ಲಿ ಚಾಕರಿ ಮಾಡಿ ಬಾಯ್ ಬಿಡಿಸೋದು ಅಷ್ಟು ಸುಲಭದ ಕೆಲಸವಲ್ಲ. ಜಸ್ಟ್ ಕನೆಕ್ಟ್ ಆಫೀಸ್. ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡ್ತಿದ್ದ ಅಮ್ಮು ಕಣ್ಣಿಗೆ ನಿನ್ನೆ ಸಂತು ಹಾಗೂ ಆಕಾಶ್ ಇಬ್ಬರು ಮಾತಾಡ್ಕೊಳ್ತಿದ್ದ ದೃಶ್ಯ ನೆನಪಾಗಿತ್ತು. ಎಲ್ಲವನ್ನ ನೆನೆದವಳು, ಸಂತೋಷ್ ಅವರು ಈ ತರ ಅಂತ ಊಹೇನೂ ಮಾಡಿರ್ಲಿಲ್ಲ. ಆ ಲಕ್ಕಿ ಎಲ್ಲರೆದ್ರು ಬ್ಯಾಡ್ ಬಾಯ್ ಅಂತ ಹೇಳ್ಕೊಂಡು ಓಡಾಡ್ತಾನೆ, ಆದ್ರೆ ಒಳ್ಳೆ ಮನ್ಸಿದೆ. ಈ ಸಂತೋಷ್ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದಾನೆ. ಫ್ರೆಂಡ್ ಅಂದ್ರೆ ಗೌರವ ಕೊಡ್ತಾನೆ. ಇನ್ನ ಚಾರು ಕಣ್ಮುಚ್ಚಿ ಯಾರನ್ನಾದ್ರೂ ನಂಬ್ತೇನೆ ಅಂದ್ರೆ ಅದು ಸಂತೋಷ್ ಅಂತ ಹೇಳ್ತಾಳೆ. ಅವಳ ಬಳಿ ಒಳ್ಳೆ ಸ್ನೇಹಿತನ ರೀತಿ ನಟನೆ ಮಾಡ್ತಾ ಲಕ್ಕಿ ಜೊತೆ ಒಳ್ಳೆಯವನಾಗಿ ನಟಿಸುತ್ತಾ ಈ ಸಂತೋಷ್ ಮಾಡ್ತಿರೋದಾದ್ರೂ ಏನು? ನಂಗಂತೂ ವಿಚಿತ್ರ ಅನ್ನಿಸ್ತಿದೆ. ಇದೆಲ್ಲ ಚಾರುಗ್ ಹೇಳೋಣ ಅಂದ್ರೆ ಅವ್ರಿಬ್ರ ಫ್ರೆಂಡ್ಶಿಪ್ ಹಾಳಾಗತ್ತೆ. ಹೋಗಿ ಲಕ್ಕಿ ಬಳಿ ಹೇಳೋಣ ಅಂದ್ರೆ ಅವನು ನಂಬೋದಿಲ್ಲ. ಅದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇಲ್ಲ. ಇದೆಲ್ಲ ಸಂತೋಷ್ ಮಾಡಿದ್ಯಾಕೆ ಅಂತ ಅವ್ರನ್ನೇ ಕೇಳ್ಬಿಡ್ಲಾ
ಎಂದು ಆಲೋಚಿಸುತ್ತಾ ಕೂತಿದ್ದಳು. ನೋಡೋಣ ಏನ್ ಯೋಚಿಸಿ ಏನ್ ಮಾಡ್ತಾಳು. ಈಗ ಗೊತ್ತಾಯ್ತಲ್ವಾ ಯಾಕೆ ಅವಳು ಸಂತೋಷ್ ಬಳಿ ಮುಖ ಕೊಟ್ಟು ಮಾತಾಡ್ಲಿಲ್ಲ ಅಂತ. ಕೆಡವೋಕೆ ಒಬ್ರಿದ್ರೆ ಕೂಡೋಕ್ಕೂ ಒಬ್ರಿರ್ಲೇಬೇಕು ಅಂತಾನೆ ಅಮೂಲ್ಯನ ಕರ್ಸಿದ್ದು ಕಥೆಯಲ್ಲಿ. ಆದ್ರೆ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಯಾರಿಗೆ ಮುಳ್ಳಾಗ್ತಾರೋ ಗೊತ್ತಿಲ್ಲ. ಸಂಜೆ 5 ಗಂಟೆ. ಹುಷಾರು ಚಾರು ಹೇಳುತ್ತಾ ಶೈಲಜರವರು ಹೊರಟಿದ್ರು. ಆಯ್ತು ಅಮ್ಮ, ನೀವು ಹುಷಾರು ಹೇಳುತ್ತಾ ಅವರನ್ನ ಕಳುಹಿಸಿಕೊಡುವಾಗ ಗಂಡನ ಮನೆಗೆ ಮಗಳನ್ನ ಕಳುಹಿಸಿಕೊಡೋ ಅಪ್ಪ ಅಮ್ಮನ ಹಾಗೆ ಕಣ್ಣೀರ್ ಹಾಕುತ್ತಾ, ಅಕ್ಕಿ ನೀನ್ ಕೂಡ ಹುಷಾರು ಕಣೋ, ಕಾಲೇಜ್ ಇಲ್ಲ ಅಂದಿದ್ರೆ ನೀನು ಬರ್ಬೋದಿತ್ತು ಎಂದು ನುಡಿದಾಗ ಉಜ್ವಲ, ಮಾ ಈ ಡವ್ ಮಾಡೋದು ನಿಲ್ಸು, ವಿಡಿಯೋ ನಿಂತಿದೆ, ನಾನು ಆರಾಮಾಗಿ ಇರ್ತೀನಿ, ಹೋಗ್ಬಾರಮ್ಮ ಎಂದನು ಆಕಾಶ್. ವಿಡಿಯೋ ನಿಂತಿದೆ ಅಂತ ಆಕೆಗೆ ಹೇಳೋ ತಾನೆ, ನನ್ನ ಮೇಕಪ್ ಎಲ್ಲ ಹಾಳಾಯ್ತು ಎಂದ್ಕೊಂಡು ಮೊಬೈಲ್ ನೋಡ್ಕೊಂಡು ಮೇಕಪ್ ಸರಿ ಮಾಡ್ಕೊಳ್ತಾಳೆ ಉಜ್ವಲ. ಚಾರು, ಲಕ್ಕಿ ಜೊತೆ ಆ ವಿಚಾರದ ಬಗ್ಗೆ ಮಾತಾಡು ಎಂದು ಉಜ್ವಲ ನುಡಿದಾಗ ಆಯ್ತು ಎನ್ನುವಂತೆ ನಕ್ಕಳು. ಆಕಾಶ್ ಮನ್ಸಲ್ಲೇ, ಹೋಗಿ ಹೋಗಿ, ನೀವೆಲ್ಲ ಅಂದ್ರೆ ಈ ಲಕ್ಕಿ ಚಾರು ಇಬ್ರು ಮಿತಿ ಮೀರಿ ಜಗಳ ಆಡ್ತಾರೆ, ಅದನ್ನ ನೋಡೋಕೆ ಒಂಥರ ಮಜಾ ಇರುತ್ತೆ. ನೀವು ಬರೋ ಅಷ್ಟರಲ್ಲಿ ಈ ಚಾರು ಲಕ್ಕಿ ದೂರ ದೂರ ಆಗೋದು ಪಕ್ಕ ಎಂದುಕೊಂಡನು. ದೂರ ಆಗ್ತಾರೋ ಹತ್ರ ಆಗ್ತಾರೋ ಯಾರಿಗ್ ಗೊತ್ತು. ಸಂಜೆ 6 ಗಂಟೆ. ತನ್ನ ರೂಮಲ್ಲಿ ಬಟ್ಟೆ ಎತ್ತಿಡುತ್ತಿದ್ದ ಚಾರುನ ನೋಡಿ ಒಳಗಡೆ ಬಂದವನು ಮಾಡಿದ ಬಾಗಿಲ ಸದ್ದಿಗೆ ಆ ಕಡೆ ನೋಡುವ ಚಾರು ಗಾಬರಿಯಾದ್ರೆ ಇತ್ತ ನೋಡಿ ಅವಳಿಗೊಂದು ಕಿರಾತಕ ನಗು ನೀಡುತ್ತಾನೆ ಬೀಬಿ. ಈ ಲಕ್ಕಿ ಏನ್ ಮಾಡೋಕ್ ಬಂದಿದ್ದಾನೆ, ಇವನ್ ಜೊತೆ ಮಾತಾಡಿದ್ರೆ ಮಾತು ಅತಿರೇಕಕ್ಕೆ ಹೋಗುತ್ತೆ. ದಿಯಾ ಮದ್ವೆ ಕತೆ ಇಟ್ಕೊಂಡು ಆಟ ಆಡಿಸ್ತಾನೆ, ಅವನಿಂದ ದೂರ ಇರೋದೇ ವಾಸಿ ಅಂತ ದೂರ ಇದ್ರೂ ಬಿಡ್ತಿಲ್ಲ ಇವನು ಎಂದು ಮನ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದವಳ ಬಳಿ ಬಂದವ ವೈಫಿ ಎಂದು ಕರೆದನು. ಅವನ ಕೂಗು ಕೇಳಿಸಿಕೊಳ್ಳದ ಹಾಗೆ ಮೆಲ್ಲಗೆ ಬಾಗಿಲತ್ತ ಹೆಜ್ಜೆ ಹಾಕಿದವಳ ಕೈ ಹಿಡಿದು ತಟ್ಟನೆ ಅವನೆಡೆಗೆ ಎಳೆದಾಗ, ಬಿಡು ಅಸುರ, ಏನಿದಲ್ಲ ಎಂದು ಕೇಳುವಳೇನೋ ಎನ್ನೋ ಲೆಕ್ಕಾಚಾರ ಅವನದು. ಆದ್ರೆ ಅವಳು ಏನೂ ಕೇಳಲಿಲ್ಲ. ಮತ್ತೆ ನಿರಾಶೆಗೊಂಡು ಅವಳ ಕೈ ಬಿಟ್ಟು ನಡು ಬಳಸುತ್ತಾ ನಕ್ಕಾಗ ಅವನನ್ನ ದೂರ ತಳ್ಳುವ ಪ್ರಯತ್ನ ಅವಳದ್ದು ಮುಂದುವರಿಯುತ್ತೆ. ಹಾಗೆ ಅವನ ಹಣೆಯನ್ನ ಅವಳ ಹಣೆಗೆ ಸೇರಿಸಿದವ ಅವನನ್ನ ದೂರ ತಳ್ಳುತ್ತಿದ್ದ ಅವಳ ಕೈಗಳನ್ನ ಒಂದೇ ಕೈಯಲ್ಲಿ ಅವಳ ಬೆನ್ನಿಂದೆ ಗಟ್ಟಿಯಾಗಿ ಹಿಡಿದು, ವೈಫಿ ಸಾಕ್ ನಿಲ್ಸು ಮೌನವ್ರತ, ಆಯ್ತು ನಂದೇ ತಪ್ಪು, ಅಕ್ಸೆಪ್ಟೆಡ್ ಎಂದವ ಅವಳ ಕಿವಿಯಲ್ಲಿ. ಸಾರಿ ವೈಫಿ ಮೆಲ್ಲಗೆ ಉಸಿರಿದ್ದ. ಅವನ ಧ್ವನಿಗೆ ಅವನ ಸ್ಪರ್ಶಕ್ಕೆ ಅವಳ ಎದೆ ಬಡಿತವೇನೋ ಜೋರಾಗಿತ್ತು. ಅವಳ ಎದೆಯಲ್ಲಿ ನಿಲ್ಲದ ಶಬ್ದ ಅವನಿಗೂ ಕೇಳುತ್ತಿತ್ತೇನೋ. ನೀನನ್ನ ಕ್ಷಮಿಸಲ್ಲ ವೈಫಿ, ಅದಕ್ಕೆ ಈಗ ನಾನು ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ, ಅಲ್ಲಿಗೆ ಹೋದ್ಮೇಲೆ ಮಿಕ್ಕ ಮಾತು ಮುಂದುವರಿಸ್ತೀನಿ ಎಂದವನ ಮಾತಿಗೆ ಕ್ಯಾರೆ ಎನ್ನದೆ ದೂರ ಸರಿದಾಗ ಇನ್ನೂ ತಡ ಮಾಡುವುದು ತಪ್ಪು ಎನ್ನುತ್ತಾ ಕ್ಷಣ ಮಾತ್ರವೂ ಯೋಚಿಸದೆ ಅವಳನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಕಾರಿನತ್ತ ನಡೆದನು ಬೀಬಿ. ಅಸುರ ಬಿಡು ನನ್ನ ಎನ್ನದೆ ಕಾಲು ಬಡಿಯುತ್ತಲೇ ಇದ್ದಳು. ಕ್ಷಮೆ ಕೊಡ್ತೀಯಾ ಕೇಳಿದ. ಅವಳದು ಮತ್ತದೇ ಮೌನ. ಮತ್ತೆ ಇವತ್ತು ನಿನ್ಗೆ ಸ್ಪೆಷಲ್ ಸರ್ಪ್ರೈಸ್ ಇದೆ ಎನ್ನುತ್ತಾ ಅವಳನ್ನ ಹೊತ್ಕೊಂಡು ಎಲ್ಲಿಗೋ ನಡೆದ. ಎಲ್ಲಿಗೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಹೇಗಿತ್ತು ಎಪಿಸೋಡ್? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.